ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಒಂಚೂರನ್ನ ನಿಮಗೆ ಏನಾನ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರವಾಗಿರೋದ್ರಿಂದ ಸಂಜೆ ಮೇಲೆ ವಾರ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಪೂರ್ತಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಆಯಿತು. ಬೆಳಗ್ಗೆನೇ ಬಾಗಿಲೂ ಕೂಡ ತೊಳ್ಕೊಂಡಿದ್ದೆ. ಈಗ ಸಂಜೆ ಆಗಿರೋದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಬಿಟ್ಕೊಳ್ಳೋಣ ಅಂತ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ತಿಕ ಮಾಸ ಅಂದ್ರೇ ಹೀಗೆ ಅನಿಸುತ್ತೆ. ಬೆಳಗ್ಗೆ ಎಲ್ಲ ಎಷ್ಟೇ ಪೂಜೆ ಮಾಡಿದ್ರೂ ಸಂಜೆ ಮೇಲೆ ಒಂದ್ಸಲಿ ಕ್ಲೀನಾಗಿ ಎಲ್ಲ ಪೂಜೆ ಮಾಡಿದ್ರೇ ಸಮಾಧಾನ. ಕಾರ್ತಿಕ ಮಾಸ ಅಂದ್ರೇ ಹೀಗೇ ಬಾಗಿಲ ಮುಂದೆ ದೀಪ ಹಚ್ಚಿ, ತುಳಸಿ ಕಟ್ಟೆಗೆ ದೀಪ ಹಚ್ಚಿ, ಮನೆ ಮುಂದೆ ರಂಗೋಲಿ ಹಾಕಿ ನೋಡೋದಕ್ಕೆ ಒಂಥರ ಚೆಂದ. ಸಂಜೆ ಮೇಲಂತೂ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಕಡೆನೂ ದೀಪ ಹಚ್ತೀನಿ. ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ಮತ್ತು ಈಚೆ ಒಂದು ಗಣೇಶ ಇದೆಯಲ್ಲ ಅಲ್ಲೆಲ್ಲ ಹಚ್ತೀನಿ. ನಾರ್ಮಲ್ ಡೇಸ್ ಅಂದರೆ ಕಾರ್ತಿಕ ಮುಗಿಯೋವರೆಗೂ ನಾರ್ಮಲ್ ಡೇಸಲ್ಲಿ ಬಾಗಿಲಿಗೆ ಮಾತ್ರ ಹಚ್ಚಿ ಮನೆಯಲ್ಲಿ ದೀಪ ಹಚ್ತೀನಿ ಅಷ್ಟೇ. ಸೋಮವಾರ ಆದರೆ ಸ್ಪೆಷಲ್ ಡೇ ಅಲ್ವಾ, ಅಂದರೆ ಶಿವನದು ವಾರ ಅಂತಾರೆ. ಕಾರ್ತಿಕ ಸೋಮವಾರ ಬಂದು ಆ ದೇವರಿಗೋಸ್ಕರನೇ ಮೀಸಲಾಗಿರೋ ವಾರ ಅಂತ ಕೂಡ ಕರೀತಾರೆ. ಅದಕ್ಕೋಸ್ಕರ ಅದರಲ್ಲೂ ಇನ್ನೂ ಕೆಲವರಂತೂ ಕಾರ್ತಿಕ ಸೋಮವಾರನ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. 4 ವಾರ ಸೋಮವಾರ ಬಂದರೆ ಉಪವಾಸ ಇದ್ದು ಅಡುಗೆಗಳು ಮಾಡಿ ಸಂಜೆ ಮೇಲೆ ಪೂಜೆ ಮಾಡಿ ಸ್ವೀಟ್ ಎಲ್ಲ ಮಾಡಿಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫಸ್ಟ್ ನಾನು ಮದುವೆ ಆಗೋಷ್ಟರಲ್ಲಿ ಆಚರಿಸ್ತಾ ಇದ್ದಿದ್ದು. ಇವಾಗೇನಿಲ್ಲ, ಎಲ್ಲ ವಾರನೂ ನಾನು ಪೂಜೆ ಮಾಡೋದ್ರಿಂದ ನಾನು ನಾರ್ಮಲಾಗಿ ಪೂಜೆ ಮಾಡ್ಕೊಳ್ತೀನಿ. ಇನ್ನು ಕೆಲವರಂತೂ ನನಗೆ ತುಂಬ ಇಷ್ಟ. ವಾರದಲ್ಲಿ ಅಂದರೆ 4 ಸೋಮವಾರದಲ್ಲಿ 1 ಸೋಮವಾರ ಕೂಡ ಈ ಥರ ಉಪವಾಸ ಇದ್ದು ಪೂಜೆ ಮಾಡ್ತಾರೆ. ನೀವು ಯಾರ್ಯಾರು ಈ ಥರ ಪೂಜೆ ಮಾಡಿದ್ದೀರಾ? 4 ಸೋಮವಾರನೂ ಮಾಡಿದ್ದೀರಾ? ಇಲ್ಲ 4 ಸೋಮವಾರದಲ್ಲಿ 1 ಸೋಮವಾರ ಮಾತ್ರ ಕಾರ್ತಿಕ ಸೋಮವಾರನ ಆಚರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈಗ ಪೂಜೆ ಎಲ್ಲ ಮುಗೀತು. ಈ ರೆಡ್ ಕಲರ್ ಪೇಂಟ್ ಹೊಡ್ಸಿದ್ಮೇಲಂತೂ ಎಷ್ಟೇ ಬಾಗಿಲು ತೊಳೆದ್ರೂ ಒಂಥರ ಗಲೀಜಾಗೆ ಕಾಣ್ತಾ ಇದೆ. ಒಂದೋಗಿ ಇನ್ನೊಂದು ಮಾಡೋಕ್ಕೋಗಿ ಏನೋ ಆಯಿತು ಅಂತಾರಲ್ಲ, ಆ ಥರ ಆಗೋಗಿದೆ. ಸರಿ, ಈಗ ಪೂಜೆ ಎಲ್ಲ ಮುಗಿದ ನಂತರ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಇದ್ದೀನಿ. ಈಗ ನಾರ್ಮಲಾಗಿ ಮಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ಸೊಪ್ಪು ಸಾರು ಮಾಡಿಬಿಟ್ಟು. ಅದಕ್ಕೋಸ್ಕರ ಬೆಳಗ್ಗೆನೇ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೆ. ಮನೆ ಕ್ಲೀನ್ ಮಾಡೋದ್ರಿಂದ ಅಡುಗೆನೂ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸರಿ, ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನೀವೆಲ್ಲ ಯಾವ ಥರ ಮಾಡ್ತೀರೋ ಅದೇ ಥರನೇ ಸೊಪ್ಪು ಸಾರು ನಾನು ಮಾಡೋದು. ತೊಗರಿಬೇಳೆಯಲ್ಲೇ ಮಾಡ್ತಾಯಿದ್ದೀನಿ. ತೊಗರಿಬೇಳೆನ 1-2 ಲೋಟ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಥರ ಸೊಪ್ಪು ತೊಗೊಂಡಿದ್ದೀನಿ. ಈ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ರೇ ಮಸೊಪ್ಪು ತುಂಬ ಚೆನ್ನಾಗಿ ಬರೋದು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಎಲ್ಲನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು. ಹಾಗೆ ಸೊಪ್ಪು ಕೂಡ ಹಾಕ್ಕೊಂಡು ಈಗ ಒಂದು 4 ರಿಂದ 5 ವಿಷಲ್ನ ಕೂಗಿಸ್ಕೊಳ್ತೀನಿ ಅಷ್ಟೇ.
ಹಾಗೆಯೇ ಇನ್ನೇನು ಅಡುಗೆ ಮಾಡ್ತಾನೆ ಯೋಚನೆ ಬಂತು. ಮಕ್ಕಳು ಇಬ್ಬರು ಯಾವಾಗ್ಲೂ ಕೇಕ್ ಬೇಕು ಅಂತ ಇದ್ದರು. ಈ ನಡುವೆ ಅಂತೂ ನನಗೆ ಹೊರಗಡೆಯಿಂದ ಕೇಕ್ ತಂದುಕೊಡೋಕ್ಕೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ. ಯಾಕಂದರೆ ಈ ನಡುವೆ ನ್ಯೂಸ್ಗಳು ನೋಡಿ ಕೇಕ್ ತಿಂದು ಅಲ್ಲಿ ಸಾವಾಯಿತು ಇಲ್ಲಿ ಸಾವಾಯಿತು ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅಂತೂ ಹೊರಗಡೆಯಿಂದ ಕೇಕ್ ತರೋದೇ ಬೇಡ ಇನ್ಮೇಲೆ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಬರೋಷ್ಟರಲ್ಲಿ ಸರ್ಪ್ರೈಸಾಗಿ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಯಾವುದೇ ಥರ ಕೆಮಿಕಲ್ ಏನೂ ಹಾಕ್ತಿರೇ ಬಾಳೆಹಣ್ಣು ಯೂಸ್ ಮಾಡಿಬಿಟ್ಟು ಇವತ್ತು ಕೇಕ್ ಮಾಡ್ತಾಯಿದ್ದೀನಿ. ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಆದರೆ ಸ್ಪಾಂಜಿ ಇಲ್ಲ ಅಂದ್ರೂ ಬಟ್ ಕೇಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಮತ್ತು ಹೆಲ್ತಿಯಾಗಿತ್ತು. ಒಂದ್ಸಲಿ ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡಿ. 2ರಿಂದ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಪ್ ಅಳತೆಯಲ್ಲಿ 1/4 ಕಪ್ಪಷ್ಟು ಸನ್ಪ್ಯೂರ್ ಆಯಿಲ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಬೆಣ್ಣೆ ಇತ್ತು ಅಂದರೆ ಅದನ್ನು ಕೂಡ ಕರಗಿಸಿ ಹಾಕ್ಕೊಳ್ಬೋದಾಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ನಾವು ಎಣ್ಣೆ ಎಷ್ಟು ತೊಗೊಂಡಿದ್ವೋ ಅದೇ ಅಳತೆಯಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ. ನಿಮಗೆ ಮೊಸರು ಬೇಡ ಅಂದರೆ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. 2 ಮೊಟ್ಟೆ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿಲ್ಲ. ಮೊಸರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆಯೇ ಒಂದು 1/4 ಸ್ಪೂನಷ್ಟು ಮಾಮೂಲಿ ನಾರ್ಮಲ್ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಹಿಡಿಯಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪಿಸ್ತಾ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದ್ರೂ ಇದೆ ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೂ ಹಾಗೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮಕ್ಕಳು ತಿನ್ನಲ್ವಲ್ಲ ಅನ್ನೋದಕ್ಕೆ ಈ ಥರ ನಾನು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏನು ಫ್ರೈ ಮಾಡೋದೇನು ಬೇಡ, ನಾರ್ಮಲಾಗಿ ಕ್ಲೀನಾಗಿ ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಅದನ್ನು ಹಾಕ್ಕೊಂಡು ಈಗ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೊಳ್ಬೋದು. ನಾನು ಹೆಲ್ತಿ ರೆಸಿಪಿ ಮಾಡ್ತಾ ಇರೋದಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿಗೆ ಬರಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ಥರ ಕಲರ್ ಬೇಡ, ಯಾವುದೇ ಥರ ಬೇರೆ ಥರ ಕೆಮಿಕಲ್ ಏನೂ ಬೇಡ. ಈಸಿಯಾಗಿ ಮನೇಲಿರುವ ಇಂಗ್ರೀಡಿಯೆಂಟ್ಸ್ ನೀವು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಈ ಕೇಕ್ನ ಮಾಡ್ಕೊಳ್ಬೋದು. ಮಕ್ಕಳಿಗೆ ಬಾಕ್ಸ್ಗೂ ಅಷ್ಟೇ ಸ್ನ್ಯಾಕ್ಸ್ ಏನಾನ ಬೇಕು ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಈಸಿಯಾಗಿ ತೊಗೊಂಡು ಹೋಗ್ತಾರೆ. ಹಾಗೆಯೇ ಹೆಲ್ತಿಯಾಗಿ ಎಲ್ಲ ಫ್ರೂಟ್ಸ್ನೂ ತಿಂದಂಗೆ ಆಗುತ್ತೆ. ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಎಲ್ಲ ಹೆಲ್ತಿಯಾಗಿರೋದೆ. ಮೊಸರು ಎಲ್ಲನೂ ಕೂಡ ಒಂದ್ಸಲಿ ನೀವು ಟ್ರೈ ಮಾಡಿ. ಮಕ್ಕಳು ಇಷ್ಟಪಟ್ಟರೆ ಮತ್ತೆ ಮಾಡಿಕೊಡಿ. ಈಗ ನಾನು ಕೇಕ್ ಪ್ಯಾನ್ಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಕಡೆ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಪ್ರೀಹೀಟ್ ಮಾಡ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅದು ಒಂದು 5ರಿಂದ 10 ನಿಮಿಷ ಪ್ರೀಹೀಟ್ ಮಾಡ್ಕೊಂಡಿದ್ದ ನಂತರ ಈಗ ಬ್ಯಾಟರ್ನು ಕೂಡ ಅದ್ರ ಮಧ್ಯೆ ಇಟ್ಕೊಂಡು ಹುಷಾರಾಗಿ ಇಟ್ಕೊಳ್ಳಿ. ಅಂದರೆ ಪಾತ್ರೆ ಸುಟ್ಟುಬಿಡುತ್ತೆ, ನೋಡಿಕೊಂಡು ನಿಧಾನಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಏನಿಲ್ಲ ಅಂದ್ರೂ 45 ನಿಮಿಷವನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಒಳಗಡೆ ಒಂದು ಪ್ಲೇಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಬಟ್ಲು ಕೂಡ ಇಟ್ಕೊಳ್ಬೋದಾಗುತ್ತೆ. ಅದ್ರ ಮೇಲೆ ಕೇಕ್ ಬ್ಯಾಟರ್ನ ಇಟ್ಕೊಂಡು 45 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಈ ಕಡೆ ಮಸೊಪ್ಪು ಸಾಂಬಾರಿಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಕುದಿಸೋಕೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಸೊಪ್ಪು ಸಾರು ಮಾಡೋದಕ್ಕಿಂತ ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ಆ ಬೆಳ್ಳುಳ್ಳಿ ಸ್ಮೆಲ್ ಅಂದರೂ ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಅದರಲ್ಲೂ ಸೊಪ್ಪು ಸಾರಲ್ಲಿ ಬೆಳ್ಳುಳ್ಳಿ ಸಿಗ್ತಾಯಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಕೆಲವರಿಗೆ ಬೆಳ್ಳುಳ್ಳಿ ಅಂದರೆ ಆಗಲ್ಲ ಅಂತ ಗೊತ್ತು, ಆದರೆ ಇನ್ನು ಕೆಲವರಿಗೆಲ್ಲ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ತುಂಬ ಬೆನಿಫಿಟ್ ಇದೆ. ಹಾಗೆಯೇ ಆದಷ್ಟು ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ತುಂಬ ಯೂಸ್ ಮಾಡಿ. ಯಾಕಂದರೆ ಈಗ ಯಾರಿಗೆ ನೋಡಿದ್ರೂ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ನ ಈಸಿಯಾಗಿ ತಪ್ಪಿಸ್ಬೋದು. ಡೈಲಿ ಒಂದೊಂದು ಬೆಳ್ಳುಳ್ಳಿ ತಿಂತಾ ಬಂದರೆ ಯಾವುದೇ ಥರ ಕ್ಯಾನ್ಸರ್ ಆಗಲಿ ಇಲ್ಲ ಬೇರೆ ಯಾವುದೇ ಕಾಯಿಲೆಗಳಾಗಲಿ ನಮ್ಮ ಹತ್ರ ಸುಳಿಯಲ್ಲ. ಈಗ ಕೇಕು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಈ ಕಡೆ ಊಟ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫ್ರೆಂಡು ಕೂಡ ಕಾರ್ತಿಕ್ ಸೋಮವಾರ ಮಾಡಿದರು. ಅವರು ಕೂಡ ಬೋಂಡ ಪಾಯಸ ಎಲ್ಲ ಮಾಡಿದರು ಅಂದ್ಬಿಟ್ಟು ನನಗೆ ತಂದು ಕೊಟ್ಟರು. ಸರಿ ಮಸೊಪ್ಪು ಸಾರಿಗೆ ಸೈಡ್ಸ್ಗೆ ಏನೂ ಇಲ್ಲ ಅಂದ್ಕೊಂಡಿದ್ದೆ.
ಮಾಡಿದ್ದೆ. ಬೋಂಡ ಎಲ್ಲ ತಂದುಕೊಟ್ಮೇಲೆ ಹೊಟ್ಟೆ ತುಂಬ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಎಲ್ಲ ಕೆಲಸ ಮುಗಿದ ನಂತರ ನೈಟ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕೇಕು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ತುಂಬ ಸ್ಪಾಂಜಿಯಾಗಿಲ್ಲ, ಒಂಥರ ಪ್ರೆಸ್ ಮಾಡಿದ್ರೆ ಸ್ಪಾಂಜಿ ಇಲ್ಲ, ಬಟ್ ಸಾಫ್ಟಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಒಂದು ಸ್ವಲ್ಪ ಇದರಲ್ಲಿ ನಿಮಗೆ ಯೂಸ್ ಆಗೋವಂಥ ಕಂಟೆಂಟ್ ಸಿಕ್ಕಿದ್ರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್.